ರಾಮಚಂದ್ರ ಪ್ರಭುಗೆ ರಾಮಚಂದ್ರ ಪ್ರಭುಗೆ ರಾಮಚಂದ್ರ ಪ್ರಭುಗೆ ರಾಮಚಂದ್ರ ಪ್ರಭುಗೆ ಪ್ರಿಯ ಪ್ರಜಾಜನರೇ, ನೀವೆಲ್ಲರೂ ಕ್ಷೇಮವಾಗಿರುವರೆಂದು ನಾನು ಭಾವಿಸುತ್ತೇನೆ. ಖಂಡಿತ ರಾಮಚಂದ್ರ ಪ್ರಭು, ನಮ್ಮ ಯೋಗಕ್ಷೇಮಕ್ಕೆ ಇಲ್ಲಿ ಯಾವ ಕೊರತೆಯೂ ಇಲ್ಲ. ನಾವು ನೆಮ್ಮದಿಯಿಂದಿದ್ದೇವೆ, ಸುಖ ಸಂತೋಷದಿಂದಿದ್ದೇವೆ ಮಹಾಪ್ರಭು. ಬಹಳ ಸಂತೋಷ. ನಿಮ್ಮೆಲ್ಲರ ಹಿತದೃಷ್ಟಿಯಿಂದ, ನಮ್ಮ ನಾಡಿನ ಹಿತದೃಷ್ಟಿಯಿಂದ ನಾನು ಕೆಲವು ಮಾತುಗಳನ್ನು ನಿಮಗೆ ಹೇಳಬಯಸುತ್ತೇನೆ. ಅದನ್ನು ಕೇಳುವ ಆಸಕ್ತಿ ಇದೆ ನಿಮಗೆ? ಮಹಾಪ್ರಭು, ಖಂಡಿತ ಕೇಳುತ್ತೇವೆ. ನಿಮ್ಮ ಅಮೃತ ವಾಕ್ಯವನ್ನು ಕೇಳುವುದು ನಮ್ಮ ಸುಕೃತ. ನಿಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತಿರುವ ನಾವು ನಿಮ್ಮ ಮಾತನ್ನ ಕೇಳುವುದಿಲ್ಲವೇ ಪ್ರಭು? ನಿಮ್ಮ ಪ್ರೀತಿ ಅಭಿಮಾನಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನಿಮ್ಮ ಕ್ಷೇಮವನ್ನೇ ಸದಾ ಬಯಸುವ ಬಂಧುವಾಗಿ ನಾನು ಕೆಲವು ಉತ್ತಮ ವಿಚಾರಗಳನ್ನು ತಿಳಿಸುತ್ತೇನೆ. ಅದನ್ನು ಕೇಳಿ ನೀವು ಇತರರಿಗೂ ತಿಳಿಸಿ. ಸದ್ವಿಚಾರಗಳು ಸರ್ವರನ್ನು ಮುಟ್ಟಬೇಕು. ಖಂಡಿತ ಮಹಾಪ್ರಭು, ಎಲ್ಲರಿಗೂ ತಿಳಿಸುತ್ತೇವೆ. ಬಹಳ ಸಂತೋಷ. ಹಾಗಾದರೆ ಕೇಳಿ. ನನ್ನ ಮಾತುಗಳನ್ನು ಕೇಳಿದ ನಂತರ ಅದು ಸೂಕ್ತವೆಂದೆನಿಸಿದರೆ ಅದರಂತೆಯೇ ನಡೆಯಿರಿ. ಇಲ್ಲ ಅದು ಅನುಚಿತವೆಂದೆನಿಸಿದರೆ ನನ್ನನ್ನು ತಡೆಯಿರಿ. ಇಲ್ಲ ಮಹಾಪ್ರಭು, ನೀವು ಅನುಚಿತವಾದದನ್ನು ಹೇಳಲು ಸಾಧ್ಯವೇ ಇಲ್ಲ. ನೀವು ಏನೇ ಹೇಳಿದರೂ ಅದು ನಮ್ಮ ಉದ್ಧಾರಕ್ಕೆಂದು ನಮಗೆ ಚೆನ್ನಾಗಿ ಗೊತ್ತಿದೆ. ಮಿತ್ರರೇ, ಮಾನವ ಜನ್ಮ ಬಹಳ ದುರ್ಲಭ. ಇಂತಹ ದುರ್ಲಭವಾದ ಬದುಕಿನಲ್ಲಿ ನಾವು ಸಜ್ಜನರಾಗಿ ಮೋಕ್ಷದ ಕಡೆಗೆ ಸಾಗಬೇಕು. ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು. ಅದಕ್ಕೆ ಮೂಲವಾದದ್ದು ಧರ್ಮ. ನಿಮ್ಮ ಆಳ್ವಿಕೆಯಲ್ಲಿ ಧರ್ಮ ಬಾಹಿರರಾದವರು ಯಾರೂ ಇಲ್ಲ ಮಹಾಪ್ರಭು. ಅರಿಷಡ್ ವರ್ಗಗಳಿಗೆ ದಾಸರಾಗಿ ಅಂತಿಮವಾಗಿ ದುಃಖವನ್ನೇ ಪಡೆಯುತ್ತಾರೆ. ಅದು ಅಮೃತವನ್ನು ಬಿಟ್ಟು ಉಪ್ಪು ನೀರನ್ನು ಕುಡಿದಂತೆ. ಅದಕ್ಕೆ ನಾವು ಸ್ವಾರ್ಥ ಮತ್ತು ವಿಷಯ ಲೋಲುಪತೆಯನ್ನು ತ್ಯಜಿಸಬೇಕು. ಏಕೆಂದರೆ ಅದರಿಂದ ಹಲವು ಪಾಪ ಕಾರ್ಯಗಳು ಸಂಭವಿಸುತ್ತವೆ. ನಮ್ಮ ಪ್ರಜೆಗಳಲ್ಲಿ ಅಂತ ಅವಿವೇಕಿಗಳು, ಅಜ್ಞಾನಿಗಳು ಯಾರೂ ಇಲ್ಲ ಪ್ರಭು. ಆದ್ದರಿಂದ ಆತ್ಮಘಾತಕ ವರ್ತನೆ ಸರಿಯಲ್ಲ. ಮಾನವ ಜನ್ಮದಲ್ಲಿ ಏನು ಸಾಧನೆ ಮಾಡಬೇಕು ಮಹಾಪ್ರಭು? ಹೇಳುತ್ತೇನೆ, ಅದನ್ನು ಹೇಳುತ್ತೇನೆ. ಸೀತೆ, ಇನ್ನು ಮುಂದೆ ನೀನು ಮಹಾರಾಣಿಯಾಗಿಯೇ ಇದ್ದು ಬಿಡಬೇಕು. ಅಂದರೆ ಇನ್ನು ಮುಂದೆ ನೀನು ಯಾವ ಕೆಲಸವನ್ನೂ ಮಾಡುವಂತಿಲ್ಲ. ನಿನ್ನ ಅಲಂಕಾರದಿಂದ ಹಿಡಿದು ಎಲ್ಲ ಕೆಲಸವನ್ನು ನಾವೇ ಮಾಡುತ್ತೇವೆ. ಏಕೆ? ನನಗೇನಾಗಿದೆ? ನಾನು ಕೈಲಾಗದವಳೆಂದುಕೊಂಡಿದ್ದೀರಾ? ಕೈಲಾಗದವಳಲ್ಲ, ನೀನು ನಿನ್ನ ಪತಿಯೊಡನೆ ಒಂದು ಮಹಾ ಕಾರ್ಯದಲ್ಲಿ ತೊಡಗುತ್ತೀಯ. ಅದರ ವಿಧಿವಿಧಾನದಂತೆ ನೀನು ನಡೆದುಕೊಳ್ಳಬೇಕಲ್ಲವೇ? ನಾವು ನಿನ್ನ ಸೇವೆಯನ್ನು ಮಾಡಿ ನಿನ್ನ ಜೊತೆ ಸ್ವಲ್ಪ ಪುಣ್ಯದ ಫಲವನ್ನು ಪಡೆಯಬಹುದು. ವಿಚಿತ್ರವಾಗಿದೆ. ನೀವೆಲ್ಲ ಏಕೆ ಹೀಗೆ ಮಾತನಾಡುತ್ತಿರುವಿರೆಂದು ನನಗೆ ಅರ್ಥವಾಗುತ್ತಿಲ್ಲ. ಹುಡುಗಾಟ ಮಾಡದೆ ಅದೇನೆಂದು ಸ್ಪಷ್ಟವಾಗಿ ಹೇಳಿ. ಅಯ್ಯೋ, ನಿನಗಿನ್ನೂ ಗೊತ್ತಾಗಲಿಲ್ಲವೇ? ರಾಮಚಂದ್ರರು ಯಜ್ಞವನ್ನು ಮಾಡಲು ನಿರ್ಧರಿಸಿರಲಿಲ್ಲವೇ? ನೀನು ಪರಿಶುದ್ಧಳಾಗಿ ಕಂಕಣವನ್ನು ಕಟ್ಟಿಕೊಂಡು ರಾಮಚಂದ್ರನ ಜೊತೆ ಯಜ್ಞ ವೇದಿಕೆಯ ಮುಂದೆ ಗಂಭೀರವಾಗಿ ಕೂಡಬೇಕಲ್ಲವೇ? ಓ, ಅದಕ್ಕೂ ನಿಮ್ಮ ಇಷ್ಟೆಲ್ಲ ಸಂಭ್ರಮ? ಹೌದು, ಯಜ್ಞವೆಂದರೆ ಸುಮ್ಮನೆ ಆಯಿತೆ. ಮಾವನವರು ಇಂತಹ ಹಲವು ಯಜ್ಞಗಳನ್ನು ಮಾಡಿದ್ದರಂತೆ, ನಾವು ನೋಡಲಿಲ್ಲ. ಈಗ ರಾಮಚಂದ್ರರು ಮಾಡುವ ಯಜ್ಞವನ್ನು ನೋಡುವ ಭಾಗ್ಯ ನಮಗೆಲ್ಲರಿಗೂ ಲಭಿಸಿದೆ. ದೇವತೆಗಳು ಸಂತೃಪ್ತರಾದರೆ ನಮ್ಮ ರಾಜ್ಯ ಇನ್ನಷ್ಟು ಸುಖ ಸಮೃದ್ಧಿಯಿಂದ ಇರುತ್ತದೆ. ನಾವು ನಮ್ಮ ಅಲ್ಪ ಸೇವೆ ಮಾಡುವುದು ಶ್ರೇಯಸ್ಕರವಲ್ಲವೇ? ನೀವು ಸೇವೆ ಮಾಡದಿದ್ದರೂ ಯಜ್ಞದ ಫಲ ನಿಮಗೂ ದೊರೆಯುತ್ತದೆ. ಏಕೆಂದರೆ ಯಜ್ಞ ಮಾಡುವವನು ರಾಜನೇ ಆಗಿದ್ದರೂ ಅದರ ಫಲ ಎಲ್ಲರಿಗೂ ಸಲ್ಲುತ್ತದೆ. ನನ್ನ ಸೇವೆ ಮಾಡುವುದರಿಂದ ನಿಮಗೆ ವಿಶೇಷ ಫಲ ದೊರೆಯುವುದಾದರೆ ನಾನೇಕೆ ಬೇಡವೆನ್ನಲಿ? ಮಾಡಿ. ನಿಮ್ಮ ಸೇವೆಗಾಗಿ ಸದಾ ಸ್ವಾಗತ. ಸಾಧನೆ ಎಂದರೆ ಲೌಕಿಕವಾಗಿ ಸಿರಿ ಸಂಪತ್ತನ್ನು ಗಳಿಸುವುದಾಗಲಿ ಸ್ಥಾನಮಾನಗಳನ್ನು ಗಳಿಸುವುದಾಗಲಿ ಅಲ್ಲ.
ಧಾರ್ಮಿಕನಾದ ವ್ಯಕ್ತಿ ಇಹದ ಜೊತೆಗೆ ಪರದ ಬಗ್ಗೆಯೂ ಆಲೋಚಿಸುತ್ತಾನೆ. ಇಹ ಪರ ಎರಡಕ್ಕೂ ಸಲ್ಲಬಲ್ಲ ಸತ್ಕಾರ್ಯಗಳನ್ನು ಮಾಡುವುದೇ ನಿಜವಾದ ಸಾಧನೆ. ಇದನ್ನು ನೀವು ಎಂದೂ ಮರೆಯದಿರಿ ಮಿತ್ರರೇ. ಖಂಡಿತ ಮರೆಯುವುದಿಲ್ಲ ಮಹಾಪ್ರಭು. ಲೌಕಿಕ ಸಾಧನೆಗಿಂತ ಆತ್ಮ ಸಾಧನೆ ಮುಖ್ಯವೆಂದು ನಮಗೆ ಅರ್ಥವಾಯಿತು ಮಹಾಪ್ರಭು. ಪರದ ಅರಿವಿಲ್ಲದ ಇಹಲೋಕದ ಜೀವನ ನಿರರ್ಥಕವೆಂಬುದನ್ನು ನಿಮ್ಮ ಜೀವನವೇ ನಿರೂಪಿಸುವುದು ಮಹಾಪ್ರಭು. ನಮ್ಮಂಥ ಸಾಮಾನ್ಯರಿಗೂ ಜೀವನದ ಸೂತ್ರವನ್ನು ತಿಳಿಸುತ್ತಿರುವುದು ತಮ್ಮ ಔದಾರ್ಯ ಮಹಾಪ್ರಭು. ಇಲ್ಲಿ ಯಾರು ಸಾಮಾನ್ಯರಲ್ಲ, ಯಾರು ಅಸಾಮಾನ್ಯರಲ್ಲ ಮಿತ್ರರೇ. ಎಲ್ಲರೂ ತಮ್ಮ ತಮ್ಮ ಸತ್ಕರ್ಮಗಳಿಂದ ಅಸಾಮಾನ್ಯರಾಗಬಹುದು. ಅದಕ್ಕೆ ದೊಡ್ಡ ತಪಸ್ಸು ಮಾಡಬೇಕಾಗಿಲ್ಲ, ಕಠಿಣ ವ್ರತ ಆಚರಿಸಬೇಕಾಗಿಲ್ಲ. ಪರಿಶುದ್ಧ ಮನಸ್ಸು, ಸತ್ಯವನ್ನು ಬಿಡದಿರುವುದು, ಕಪಟವಿಲ್ಲದ, ಸ್ವಾರ್ಥ ಲೋಭಗಳಿಲ್ಲದ ಜೀವನ, ದಯಾಪರತೆ ಇಷ್ಟಿದ್ದರೆ ಸಾಕು. ಅಂಥವನು ಅಸಾಮಾನ್ಯನಾಗುತ್ತಾನೆ, ಇಹಪರಗಳಿಗೆ ಸಲ್ಲುತ್ತಾನೆ. ಧರ್ಮ ಸಾಧನೆ ಇಷ್ಟೊಂದು ಸರಳವೆಂದು ನಮಗೆ ಗೊತ್ತೇ ಇರಲಿಲ್ಲ ಪ್ರಭು. ಉತ್ತಮ ಜೀವನ ಮಾರ್ಗ ತೋರಿಸಿದ್ದಕ್ಕೆ ನಮಗೆ ಕೃತಜ್ಞರಾಗಿದ್ದೇವೆ ಮಹಾಪ್ರಭು. ನನಗೆ ಕೃತಜ್ಞತೆ ತೋರಿಸಿದರೆ ಸಾಲದು, ನಡೆದು ತೋರಿಸಬೇಕು. ನಾವು ಬದುಕುವುದು ಮುಖ್ಯವಲ್ಲ ಮಿತ್ರರೇ, ಹೇಗೆ ಬದುಕುತ್ತವೆಂಬುದು ಮುಖ್ಯ. ಅರಳಿದ ಹೂವು ತನ್ನ ಚೆಲುವಿನಿಂದ, ತನ್ನ ಸುಗಂಧದಿಂದ ಪರಿಸರವನ್ನು ಆಹ್ಲಾದಗೊಳಿಸಿ ಸಂಜೆಯ ಹೊತ್ತಿಗೆ ಬಾಡಿ ಬೀಳುತ್ತದೆ. ಅಂತಹ ಸಾರ್ಥಕ ಜೀವನ ನಮ್ಮದಾಗಬೇಕು ಮಿತ್ರರೇ. ನಿಮ್ಮ ಮಾತುಗಳನ್ನು ನಾವು ಎಂದೂ ಮರೆಯುವುದಿಲ್ಲ ಪ್ರಭು. ನೀವು ಹೇಳಿದಂತೆ ನಾವು ನಡೆದು ತೋರಿಸುತ್ತೇವೆ ಪ್ರಭು. ಬೇರೆಯವರು ಸತ್ಯ ಶುದ್ಧರಾಗಿ ಬದುಕಲು ಪ್ರೇರಣೆ ನೀಡುತ್ತೇವೆ ಮಹಾಪ್ರಭು. ಬಹಳ ಸಂತೋಷ. ನಿಮ್ಮೆಲ್ಲರ ಧರ್ಮಾಸಕ್ತಿಯನ್ನು ಕಂಡು ನನಗೆ ತೃಪ್ತಿಯಾಗಿದೆ. ರಾಮರಾಜ್ಯದ ಪ್ರಜೆಗಳೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಮಹಾಪ್ರಭು. ನಿಮ್ಮ ಆದರ್ಶಗಳಿಗೆ ಚ್ಯುತಿ ಬಾರದಂತೆ ನಾವು ನಡೆದುಕೊಳ್ಳುತ್ತೇವೆ ಮಹಾಪ್ರಭು. ನಿಮ್ಮೆಲ್ಲರಿಗೂ ಮಂಗಳವಾಗಿ. ರಾಮಚಂದ್ರ ಪ್ರಭುವಿಗೆ 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 ರಾಮಚಂದ್ರ ಪ್ರಭುವಿಗೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಪೂಜ್ಯ ವಸಿಷ್ಠ ಮಹರ್ಷಿಗಳು ತಮ್ಮ ದರ್ಶನಕ್ಕೆ ಆಗಮಿಸಿದ್ದಾರೆ. ಹೌದೇನೋ? ಅವರನ್ನು ಬರಮಾಡ. ಹಾಗೆ ಕುಲಗುರುಗಳಿಗೆ ಪ್ರಣಾಮಗಳು. ಶುಭವಾಗಲಿ ರಾಮಚಂದ್ರ. ದಯಮಾಡಿ ಕುಳಿತುಕೊಳ್ಳಿ. ಗುರುವರ್ಯ, ನಾನು ನಿಮ್ಮ ಆಜ್ಞಾಧಾರಕ. ನಾನು ಸಲ್ಲಿಸಬೇಕಾದ ಸೇವೆಯೇನಾದರೂ ಇದ್ದರೆ ನೀವು ಕೃಪೆ ಇಟ್ಟು ತಿಳಿಸಬೇಕು. ರಾಮಚಂದ್ರ, ಸೇವೆಗಾಗಿ ಕಾಯೋ ಅವಶ್ಯಕತೆಯೇ ಇಲ್ಲ. ನಿನ್ನ ಆಳ್ವಿಕೆಯಲ್ಲಿ ಎಲ್ಲರಿಗೂ ಎಲ್ಲವೂ ಕಾಲಕಾಲಕ್ಕೆ ಕೇಳದೆಯೇ ಲಭಿಸುತ್ತಿದೆ. ದಶರಥ ಮಹಾರಾಜರು ಎಲ್ಲಿಯೇ ಇರಲಿ, ಹೇಗೆ ಇರಲಿ, ತನ್ನ ಪ್ರೀತಿಯ ಪುತ್ರನ ಆಳ್ವಿಕೆಯನ್ನು ಕಂಡು ಆನಂದಿಸುತ್ತಾರೆ ಎಂದು ನನ್ನ ಭಾವನೆ. ಎಲ್ಲವೂ ಹಿರಿಯರ ಹರಕೆ, ಗುರುಗಳ ಆಶೀರ್ವಾದ, ಪ್ರಜೆಗಳ ಪ್ರೀತಿ, ದೈವದ ಕೃಪೆ ಅಲ್ಲದೆ ನನ್ನದೇನಿದೆ ಗುರುದೇವ. ಉನ್ನತ ಆದರ್ಶ, ಉನ್ನತ ವಿಚಾರ, ಉನ್ನತ ನಡವಳಿಕೆ, ಆದರೂ ಈ ವಿನಯದ ಶ್ರೀಮಂತಿಕೆ. ಧನ್ಯ ರಾಮಚಂದ್ರ, ನೀನು ಧನ್ಯ. ರಘುಕುಲದ ಕೀರ್ತಿ ನಿನ್ನಿಂದ ಉತ್ತುಂಗಕ್ಕೆ ಏರಿದೆ. ನಾನು ತಪಸ್ವಿಯಾದರೂ ನಿನ್ನ ವ್ಯಕ್ತಿತ್ವ ನನ್ನನ್ನು ಮೋಹಗೊಳಿಸುತ್ತಿದೆ. ಪೌರೋಹಿತ್ಯ ಎನ್ನುವುದು ಅತ್ಯಂತ ಕಡಿಮೆಯಾದದ್ದು. ನಾನು ಅದನ್ನು ಸ್ವೀಕರಿಸಬಾರದೆಂದಿದ್ದೆ. ಏಕೆ ಗುರುದೇವ? ಸ್ವೀಕರಿಸದಂತೆ ಮಾಡಿದ ಕಾರಣವೇನು? ನಾನು ಬೇಡವೆಂದಿದ್ದಾಗ ಸಾಕ್ಷಾತ್ ಪಿತಾಮಹ ಬ್ರಹ್ಮದೇವನು ಇದನ್ನು ಒಪ್ಪಿಕೋ, ಇದರಿಂದ ನಿನಗೆ ಶ್ರೇಯಸ್ಸಾಗುತ್ತದೆ ಎಂದ ಮೇಲೆ ನಾನು ಒಪ್ಪಿಕೊಂಡಿದ್ದು. ಯಾವ ಶ್ರೇಯಸ್ಸು ಗುರುದೇವ? ಸಾಕ್ಷಾತ್ ಪರಮಾತ್ಮನೇ ನರರೂಪದಲ್ಲಿ ರಾಮನಾಗಿ ಅವತರಿಸುತ್ತಾನೆ ಎಂದು ಹೇಳಿದರು. ಯಾರ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ಮಾಡುತ್ತಾರೋ ಅಂತಹ ಭಗವಂತನಿಗೆ ಪುರೋಹಿತನಾಗುವುದು ಶ್ರೇಯಸ್ಕರವಲ್ಲವೇ? ರಾಮಚಂದ್ರ, ಕಠಿಣ ಸಾಧನೆಗಳಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳುವುದು ಒಂದು ದಾರಿ.
ಅದು ದೀರ್ಘ, ಫಲಿತಾಂಶ ಸಂದೇಹಾಸ್ಪದ. ಆದರೆ ಪರಿಶುದ್ಧವಾದ ಭಕ್ತಿಯಿಂದ ಮಾಡುವ ಸಾಧನೆ ಸರಳ, ಫಲಿತಾಂಶ ಖಚಿತ. ಭಕ್ತಿ ಸರ್ವ ಸಮರ್ಪಣೆಯ ಶರಣಾಗತಿಯಿಂದ ಸಾರ್ಥಕವಾಗುತ್ತದೆ ಗುರುದೇವ. ಭಕ್ತನಿಗೆ ವೇದಶಾಸ್ತ್ರಗಳ ಅರಿವಿರಬೇಕಾಗಿಲ್ಲ. ಅವನಿಗೆ ಅವನ ಹೃದಯದ ಶರಣಾಗತಿ ಮತ್ತು ಪರಿಶುದ್ಧತೆಯೇ ಪ್ರಮಾಣ. ದೊಡ್ಡ ಪ್ರಮಾಣದ ಬಿಸಿ ನೀರಿನಿಂದ ಜ್ವಾಲೆ ಹುಟ್ಟುವುದಿಲ್ಲ. ಆದರೆ ಬೆಂಕಿಯ ಒಂದು ಕಿಡಿ ಜ್ವಾಲೆಯಿಂದ ದಗದಗಿಸಿ ದಹಿಸುತ್ತವೆ. ಪಾಂಡಿತ್ಯವೇ ಬಿಸಿ ನೀರು, ಭಕ್ತಿಯೇ ಬೆಂಕಿಯ ಕಿಡಿ. ರಾಮಚಂದ್ರ, ನೀನು ಹೇಳಿದ ತತ್ವ ಸಮಂಜಸವಾಗಿದೆ. ಎಂದೆಂದು ನಿನ್ನಲ್ಲಿ ಅಂತಹ ಭಕ್ತಿಯನ್ನು ವ್ಯಕ್ತಪಡಿಸಿ ಧನ್ಯನಾಗುವಂತೆ ಕರುಣಿಸು. ಗುರುವರ್ಯ, ಭಕ್ತ ಭಗವಂತನಿಗೆ ಶರಣಾದರೆ ಭಗವಂತನು ಭಕ್ತನಿಗೆ ಶರಣಾಗುತ್ತಾನೆ. ನೀವು ಪೂಜ್ಯರು. ಇನ್ನು ಮುಂದೆ ನಾನು ಆಚರಿಸುವ ಎಲ್ಲ ಪುಣ್ಯ ಕಾರ್ಯಗಳು ನಿಮ್ಮ ನೇತೃತ್ವದಲ್ಲೇ ನಡೆಯುತ್ತದೆ. ಶುಭವಾಗಲಿ. ಶ್ರೀರಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ಯನ್ನೋತಿ ವಿಶ್ವೇದಸಾದನಂ. ಮಹಾಗಣಪತಯೇ ನಮಃ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ. ಸುವರ್ಣವರ್ಣಮಲನಂ ಸಮೃದ್ಧಂ ವಿಶ್ವತೋಮುಖಂ. ಯಜ್ಞೇಶ್ವರಾಯ ನಮಃ. ಓಂ ಭೂಸ್ವಾಹ. ಅಗ್ನಯ ಇದಂ ನಮಃ. ಓಂ ಭುವಃ ಸ್ವಾಹ. ವಾಯವೆ ಇದಂ ನಮಃ. ಓಂ ಸುವಃ ಸ್ವಾಹ. ಸೂರ್ಯಾಯ ಇದಂ ನಮಃ. ಓಂ ಭೂರ್ಭುವಃ ಸ್ವಃ ಸ್ವಾಹ. ಪ್ರಜಾಪತಯ ಇದಂ ನಮಃ. ಓಂ ಮಹಾಗಣಪತಯೇ ಸ್ವಾಹ. ಮಹಾಗಣಪತಯ ಇದಂ ನಮಃ. ಓಂ ಇಂದ್ರಾಯ ಸ್ವಾಹ. ಇಂದ್ರಾಯ ಇದಂ ನಮಃ. ಅಗ್ನಯೇ ಸ್ವಾಹ. ಅಗ್ನಯ ಇದಂ ನಮಃ. ಓಂ ನಿರವೃತ್ತಯ ಸ್ವಾಹ. ಯಮಾಯ ಇದಂ ನಮಃ. ನಿರವೃತಯೇ ಸ್ವಾಹ. ನಿರವೃತಯ ಇದಂ ನಮಃ. ವರುಣಾಯ ಸ್ವಾಹ. ವರುಣಾಯ ಇದಂ ನಮಃ. ವಾಯವೇ ಸ್ವಾಹ. ವಾಯವ ಇದಂ ನಮಃ. ಕುಬೇರಾಯ ಸ್ವಾಹ. ಕುಬೇರಾಯ ಇದಂ ನಮಃ. ಈಶಾನಾಯ ಸ್ವಾಹ. ಈಶಾನಾಯ ಇದಂ ನಮಃ. ದುರ್ಗಾಯೈ ಸ್ವಾಹ. ದುರ್ಗಾಯೈ ಇದಂ ನಮಃ. ಗಣಪತಯೇ ಸ್ವಾಹ. ಗಣಪತಯ ಇದಂ ನಮಃ. ಕ್ಷೇತ್ರಪಾಲಕಾಯ ಸ್ವಾಹ. ಕ್ಷೇತ್ರಪಾಲಾಯ ಇದಂ ನಮಃ. ವಾಸ್ತುಪುರುಷಾಯ ಸ್ವಾಹ. ವಾಸ್ತುಪುರುಷಾಯ ಇದಂ ನಮಃ. ತ್ರ್ಯಂಬಕಾಯ ಸ್ವಾಹ. ತ್ರ್ಯಂಬಕಾಯ ಇದಂ ನಮಃ. ಮೂರ್ಧಾಗ್ನೇ ಸ್ವಾಹ. ಮೂರ್ಧಾಗ್ನೇ ಇದಂ ನಮಃ. ಅಭಯಂಕರೇಂದ್ರಾಯ ಸ್ವಾಹ. ಅಭಯಂಕರೇಂದ್ರಾಯ ಇದಂ ನಮಃ.
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ